ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಹಿತಕ್ಕಿಂತ ರಾಜಕೀಯ ಮೇಲಾಟ. ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಪತ್ರ ಫೈಟ್. ಇಬ್ಬರು ನಾಯಕರ ನಡುವಿನ ಪ್ರತಿಷ್ಠೆಯ ಹೋರಾಟವಾದ ರೈತರ ಸಮಸ್ಯೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಹೈಕಮಾಂಡ್ಗೆ ವರದಿ ಒಪ್ಪಿಸಿದ ವಿಪಕ್ಷ ನಾಯಕ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ. ಶೀಘ್ರವೇ ಹೈಕಮಾಂಡ್ ಕೈ ಸೇರಲಿದೆ ವರದಿ, ಯಾರ ವಿರುದ್ಧ ಕ್ರಮ? ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ದೇಣಿಗೆ ಅವ್ಯವಹಾರ ನಡೆದಿದ್ದು, ಎಸ್ಐಟಿ ಮಧ್ಯಂತರ ವರದಿ ಸಲ್ಲಿಕೆಯಾಗಿ ಎಫ್ಐಆರ್ ದಾಖಲಾಗಿದೆ. ಈ ನಡುವೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಮ ಮಂದಿರದ ಒಳಗಿನವರೇ ಕೋಟ್ಯಾಂತರ ಜನರ ನಂಬಿಕೆಗೆ ದ್ರೋಹ ಬಗ್ದಿದ್ದು ರಾಮ ಭಕ್ತರನ್ನ ಕೆರಳಿಸಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಪತ್ರ ಫೈಟ್ ನಡೆದಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸ್ಥಳೀಯ ರೈತರು ಎರಡು ಗುಂಪುಗಳಾಗಿದ್ದಾರೆ. ಒಂದು ಗುಂಪು ಭೂಮಿಯನ್ನ ಯಾವ ಕಾರಣಕ್ಕೂ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ಚಳುವಳಿಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಗುಂಪು ನಾವು ಭೂಮಿ ಕೊಡೋಕೆ ಸಿದ್ಧರಿದ್ದೀವಿ ಅಂತ ಕೆಲವರು ಭೂಮಿಯನ್ನ ಹಸ್ತಾಂತರಿಸಿ ಪರಿಹಾರವನ್ನು ಪಡ್ಕೊಂಡಾಗಿದೆ. ಅಂದ್ರೆ ಇಲ್ಲಿ ರೈತರು ಸಂಪೂರ್ಣವಾಗಿ ಇಬ್ಬಾಗ ಆಗಿದ್ದಾರೆ. ಇದರ ಲಾಭವನ್ನೇ ಈಗ ಆಡಳಿತಾರೂಢ ಕಾಂಗ್ರೆಸ್ ಅಂದ್ರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ಜೆಡಿಎಸ್ನ ಕುಮಾರಸ್ವಾಮಿ ಪಡೆಯುವ ಪ್ರಯತ್ನದಲ್ಲಿದ್ದಾರೆ. ಈ ಯೋಜನೆಯ ಪಿತಾಮಹ ಅಂತ ಕರೆದಿದ್ದ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ತಳ್ಳಿ ಹಾಕಿದ್ದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬನ್ನಿ, ರೈತರೊಂದಿಗೆ ಸಭೆ ನಡೆಸೋಣ ಅಂತ ಸವಾಲ್ ಹಾಕಿದ್ರು. ಈ ಸವಾಲನ್ನು ಒಪ್ಪಿದ ಡಿಕೆ ಶಿವಕುಮಾರ್ ಅವರು ತಮ್ಮ 5 ಮಂದಿ ಪ್ರತಿನಿಧಿಗಳೊಂದಿಗೆ ವಿಧಾನಸೌಧದ ತಮ್ಮ ಕಚೇರಿಗೆ ಬನ್ನಿ, ಚರ್ಚೆ ಮಾಡೋಣ ಅಂತ ಪ್ರತಿ ಸವಾಲನ್ನ ಹಾಕಿದ್ರು. ಇದಕ್ಕೆ ಮತ್ತೊಂದು ಪತ್ರ ಬರೆದ ಕುಮಾರಸ್ವಾಮಿ ಅವರು ಸ್ಥಳ ಮತ್ತು ದಿನಾಂಕವನ್ನ ಬದಲಾಯಿಸುವಂತೆ ಕೇಳಿದ್ರು. ವಿಧಾನಸೌಧದಲ್ಲಿ ಬೇಡ, ಬೈರಮಂಗಲದಲ್ಲಿ ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡೋಣ ಅಂತ ಮತ್ತೊಂದು ಪತ್ರ ಬರೆದು ಇಂದು ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ತೆರಳಿದ್ದಾರೆ. ಅಲ್ಲಿ ಈ ಯೋಜನೆಗೆ ವಿರೋಧವಾಗಿ ನಿಂತಿರುವ ರೈತರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಯೋಜನೆಯ ವಿರುದ್ಧವಾಗಿದೆ, ಯೋಜನೆಯನ್ನ ವಿರೋಧ ಮಾಡೋರ ಪರ ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ. ಜೆಡಿಎಸ್ ಅಂತೂ ಈ ಭಾಗದಲ್ಲಿ ಪ್ರತಿಭಟನೆಗಿಳಿದಿದೆ. ರೈತರನ್ನ ಬೆಂಬಲಿಸಿ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಮತ್ತು ಜೆಡಿಎಸ್ನ ಇತರ ಪದಾಧಿಕಾರಿಗಳು, ನಾಯಕರುಗಳು ಪ್ರತಿಭಟನೆಗಿಳಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಯೋಜನೆಯನ್ನ ಕೈ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಸರ್ಕಾರದ ಕೆಲವು ಮಂತ್ರಿಗಳು ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಯೋಜನೆಯನ್ನ ಮಾಡ್ತೀವಿ, ಬಲವಂತದಿಂದ ಮಾಡೋದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕಿಂತ ಕೆಲವೇ ತಿಂಗಳ ಮುಂಚೆ ದೇವನಹಳ್ಳಿಯಲ್ಲಿ ನಡೆದ ರೈತ ಹೋರಾಟವನ್ನ ನಾವು ನೋಡಿದ್ದೀವಿ. ಅಲ್ಲಿನ ರೈತರ ಹೋರಾಟಕ್ಕೆ ದೇಶವ್ಯಾಪಿ ಬೆಂಬಲ ಸಿಕ್ಕಿತ್ತು. ರಾಕೇಶ್ ಟಿಕಾಯತ್ ತರದ ನಾಯಕರುಗಳು, ಸೆಲೆಬ್ರಿಟಿಗಳು ಬಂದು ಬೆಂಬಲಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಯೋಜನೆಯನ್ನ ರದ್ದುಪಡಿಸುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಬಿಡದಿ ವಿಚಾರದಲ್ಲಿ ಆ ಬಗೆಯ ಹೋರಾಟಗಳಾಗ್ಲಿ ಅಥವಾ ಬದ್ಧತೆಯಾಗ್ಲಿ ಕಾಣಿಸ್ತಾ ಇಲ್ಲ. ಮೊದಲನೇದಾಗಿ ಇಲ್ಲಿ ರಾಜಕೀಯದಲ್ಲಿ ನಿಜವಾದ ರೈತರ ಕೂಗು ಕಣ್ಮರೆಯಾಗ್ತಿದೆ. ಅವರ ಧ್ವನಿ ಯಾರಿಗೂ ಕೇಳಿಸ್ತಿಲ್ಲ ಅಥವಾ ಕೇಳೋದಕ್ಕೆ ಬಿಡ್ತಾ ಇಲ್ಲ. ಯಾವುದೇ ರೈತ ಹೋರಾಟದಲ್ಲಿ ಅಥವಾ ಇನ್ನಿತರೆ ಹೋರಾಟದಲ್ಲಿ ಮುಖ್ಯವಾಗಿ ರಾಜಕೀಯ ಪ್ರತಿನಿಧಿಗಳನ್ನ ಹೊರಗಿಟ್ರೆ ಆ ಹೋರಾಟಗಳಿಗೆ ಮತ್ತು ಚಳವಳಿಗಳಿಗೆ ಹೆಚ್ಚು ಮಹತ್ವ ಮತ್ತು ಮನ್ನಣೆ ಸಿಗತ್ತೆ. ಆದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಮತ್ತು ಜೆಡಿಎಸ್ ಹೋರಾಟಕ್ಕಿಳಿಯುವ ಮೂಲಕ ಹೋರಾಟದ ದಿಕ್ಕನ್ನೇ ಮತ್ತು ನಿಜವಾದ ವಿಚಾರದ ದಿಕ್ಕನ್ನೇ ತಪ್ಪಿಸುವ ಕೆಲಸ ಆಗ್ತಾ ಇದೆ. ಇದರ ನೇರ ಲಾಭ ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಆಗ್ತಾ ಇದೆ. ಇಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ರಾಜ್ಯ ಸರ್ಕಾರ ಬಲವಂತದಿಂದ ವಶಪಡಿಸಿಕೊಳ್ತಿದೆ ಅನ್ನೋದಕ್ಕಿಂತ ಹೆಚ್ಚು ಚರ್ಚೆ ಆಗ್ತಿರೋದು ಜೆಡಿಎಸ್ ಇದರ ವಿರುದ್ಧವಾಗಿದೆ ಅಂತ. ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ ಮತ್ತು ಇಲ್ಲಿನ ರೈತರನ್ನ ಎತ್ತು ಕಟ್ತಿದೆ ಜೆಡಿಎಸ್ ಅಂತ ಹೇಳ್ತಿದ್ದಾರೆ. ಅದು ನಿಜಾನೋ ಅಥವಾ ಕುಮಾರಸ್ವಾಮಿ ಅವರಿಗೆ ನಿಜವಾದ ಕಾಳಜಿ ಇದೆಯೋ ಗೊತ್ತಿಲ್ಲ. ಆದರೆ ಅವರು ದೂರ ನಿಂತಷ್ಟು ಇಲ್ಲಿನ ರೈತರ ಹೋರಾಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಅದನ್ನೇ ತಿಳಿಸಿದೆ. ರಾಜಕೀಯ ನಾಯಕರುಗಳು ಹೋರಾಟಕ್ಕಿಳಿಯೋದೆ ಹೋರಾಟದ ಮತ್ತು ಚಳವಳಿಯ ಹಾದಿ ತಪ್ಪಿಸೋಕೆ ಅದು ಇಲ್ಲೂ ಕೂಡ ನಡೀತಾ ಇದೆ. ಕುಮಾರಸ್ವಾಮಿ ಅವರಿಗೆ ನಿಜವಾಗಿಯೂ ಈ ರೈತರ ಬಗ್ಗೆ ಕಾಳಜಿ ಇದ್ದಿದ್ದೆ ಆದ್ರೆ ಮುಖ್ಯಮಂತ್ರಿಗಳ ಆಹ್ವಾನವನ್ನು ಒಪ್ಪಿ ವಿಧಾನಸೌಧಕ್ಕೆ ಹೋಗಿ ವಿವರಿಸಬೇಕಾಗಿತ್ತು. ಅದು ಬಿಟ್ಟು ಬೈರಹೊಂಗಲದಲ್ಲಿ ರೈತರೆದುರು ಬಹಿರಂಗ ಚರ್ಚೆ ಮಾಡೋಕೆ ಸಿಎಂ ಏನ್ ಪಕ್ಷದ ವಕ್ತಾರರ? ಅದು ಆಗ ಹೋಗೋ ಮಾತಾ? ಇದು ಕೇವಲ ದಿಕ್ಕು ತಪ್ಪಿಸುವ ಮಾತಷ್ಟೇ. ಮೊದಲು ಇಲ್ಲಿನ ರೈತರು ರಾಜಕೀಯ ನೇತಾರರನ್ನ ನೀವು ನಮ್ಮನ್ನ ಬೆಂಬಲಿಸಿ, ಆದ್ರೆ ನೇರವಾಗಿ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಡಿ, ಇದು ರೈತರ ಸಮಸ್ಯೆ ಅಂತ ಹೊರಗಿಡಬೇಕಾದಂತ ನಿಲುವನ್ನ ತೆಗೆದುಕೊಳ್ಬೇಕು. ಹಾಗಾದಾಗ ಅವರಿಗೆ ಬೇರೆ ಕಡೆಯಿಂದ ಅಂದ್ರೆ ದೇಶದ ಇತರ ಕಡೆಯಿಂದ ರೈತ ನಾಯಕರುಗಳು, ಸಾಮಾಜಿಕ ಹೋರಾಟಗಾರರು, ಬರಹಗಾರರು, ಸೆಲೆಬ್ರಿಟಿಗಳು ಬೆಂಬಲ ಸೂಚಿಸೋಕೆ ಮತ್ತು ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಆಗುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಸಹಾಯ ಆಗತ್ತೆ. ಆದ್ರೆ ಇಲ್ಲಾಗ್ತಿರೋದು ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಪ್ರತಿಷ್ಠೆಯ ಫೈಟ್. ನಾನಾ ನೀನಾ ಅನ್ನೋ ಜಿದ್ದಿಗೆ ಇಬ್ಬರೂ ಒಕ್ಕಲಿಗ ನಾಯಕರು ಬಿದ್ದು ಇಲ್ಲಿನ ರೈತರ ಬದುಕನ್ನ ನಾಶವಾಗಿಸ್ತಿದ್ದಾರೆ. ಮೊದಲೇ ಬೆಂಗಳೂರು ಎಣೆಯಿಲ್ಲದೆ ಬೆಳೀತಾ ಇದೆ, ಮಳೆ ಕಡಿಮೆ ಇದೆ,
ಮೇಕೆದಾಟಂತೂ ಸದ್ಯಕ್ಕಾಗೋ ತರ ಕಾಣಿಸ್ತಿಲ್ಲ. ಕುಡಿಯೋ ನೀರಿನಿಂದ ಹಿಡಿದು ಮೂಲಸೌಕರ್ಯದ ಕೊರತೆ ಹೆಚ್ಚೇ ಇದೆ. ಈ ನಡುವೆ ಬಿಡದಿಯ ಈ ರೈತರ ಫಲವತ್ತಾದ ಭೂಮಿಯನ್ನ ಅವರಿಂದ ಕಿತ್ಕೊಂಡು ಯಾವ ಟೌನ್ಶಿಪ್ ಕಟ್ಟಿ ಯಾರನ್ನು ಉದ್ಧಾರ ಮಾಡೋಕೆ ಹೊರಟಿದೆ ಈ ಸರ್ಕಾರ? ರೈತ ತನ್ನ ಭೂಮಿಯನ್ನ ತಾಯಿ ಅಂತಾನೆ ಭಾವಿಸ್ತಾನೆ, ಹಾಗೆ ಇರ್ತಾನೆ. ಅದನ್ನು ಕೊಡಿ ಅಂತ ಬಲವಂತ ಪಡಿಸೋದು ರೈತ ವಿರೋಧಿ ನಿಲುವು. ಡಿಕೆ ಶಿವಕುಮಾರ್ ಅವರು ತಮ್ಮ ಹಠದಿಂದ ಗಳಿಸೋದು ಏನನ್ನ? ರೈತ ವಿರೋಧಿ ಅಂತ ಒಮ್ಮೆ ಹಣೆಪಟ್ಟಿಯನ್ನ ಕಟ್ಕೊಂಡ್ರೆ ಮತ್ತೆ ಅದನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಆಗಿರುವ ಅಡ್ಡ ಮತದಾನವನ್ನ ಗಂಭೀರವಾಗಿ ಪರಿಗಣಿಸಿರುವ ಬಿಜೆಪಿ ಹೈಕಮಾಂಡ್ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಇಬ್ಬರನ್ನೂ ದೆಹಲಿಗೆ ಕರೆಸಿಕೊಂಡು ವಿವರಣೆ ಪಡೆದಿದೆ. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಖಚಿತತೆ ಇಲ್ಲದೆ ಇದ್ರೂ ಅದರ ಬಳಿ ಒಂದು ಪಟ್ಟಿ ಇದೆ ಮತ್ತು ರಾಜ್ಯ ನಾಯಕರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದೆ. ಸಿಟಿ ರವಿ ನೇತೃತ್ವದ ಸಮಿತಿ ತನ್ನ ವರದಿಯನ್ನ ಸಲ್ಲಿಸಲಿದೆ. ಅದರಲ್ಲೂ ಕೆಲವು ಹೆಸರುಗಳು ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆಯಿಂದ ಹಿಂದೆ ಸರಿದಿರುವ ಬಿಜೆಪಿ ಹೇಗಾದ್ರೂ ಪಕ್ಷಕ್ಕೆ ದ್ರೋಹ ಬಗೆದಿರುವ ಅಡ್ಡಕಸಬುಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವ ಮಾತಾಡ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಸೊರಗಿದೆ ಮತ್ತು ನಾಯಕತ್ವದ ಸಮಸ್ಯೆಯನ್ನ ಎದುರಿಸ್ತಿದೆ ಅನ್ನೋದಂತೂ ಸ್ಪಷ್ಟ. ಇಲ್ಲಿನ ಶಾಸಕರಿಗೆ, ಕಾರ್ಯಕರ್ತರಿಗೆ ರಾಜ್ಯ ನಾಯಕರುಗಳು ಮತ್ತು ಅವರ ನಾಯಕತ್ವದ ಮೇಲೆ ವಿಶ್ವಾಸನೇ ಇಲ್ಲ ಮತ್ತು ಕೇಂದ್ರ ನಾಯಕತ್ವ ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆಯನ್ನ ತರಬಹುದು ಅನ್ನೋ ನಂಬಿಕೆ ಕೂಡ ಅವರಿಗೆ ಇದ್ದಂತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಕರ್ನಾಟಕ ಉತ್ತರ ಭಾರತ ಅಲ್ಲ ಅನ್ನುವ ಪ್ರಮುಖವಾದ ಅಂಶ. ವಿಧಾನಸಭೆ ಚುನಾವಣೆ ನಂತರ ಕರ್ನಾಟಕವನ್ನ ಬಿಜೆಪಿ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡಿದ್ದೂ ಕೂಡ ಇದಕ್ಕೆ ಪ್ರಮುಖ ಕಾರಣ. ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ತೆಗೆದುಕೊಂಡ ಸುದೀರ್ಘ ಸಮಯ, ಆ ನಂತರ ನಾಯಕತ್ವದ ರೀತಿ, ಕೆಲವರ ಉಚ್ಚಾಟನೆ ಇವೆಲ್ಲವೂ ಬಿಜೆಪಿಯ ಶಾಸಕರಲ್ಲಿ ನಾಯಕತ್ವದ ಮೇಲಿನ ನಂಬಿಕೆಯನ್ನ ಅಳಿಸಾಕಿದೆ. ಆದರೆ ಈಗ ಎಚ್ಚೆತ್ತು ಹೈಕಮಾಂಡ್ ಕ್ರಮಕ್ಕೆ ಮುಂದಾಗಬಹುದು. ಒಂದು ವೇಳೆ ಈಗಲೂ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳದೆ ಇದ್ರೆ ಎಡವಿರುವ ಬಿಜೆಪಿ ಸಂಪೂರ್ಣವಾಗಿ ಬಿದ್ದು ಹೋಗಲಿದೆ. ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ಪಕ್ಷದ ಅನೇಕ ಶಾಸಕರಲ್ಲಿರುವ ಅಸಮಾಧಾನದ ರೂಪ ಕೂಡ ಇದಾಗಿರೋದ್ರಿಂದ ಬಿಜೆಪಿಯ ಹೈಕಮಾಂಡ್ ಯಾವ ರೀತಿ ಇದನ್ನ ಪರಿಹರಿಸುತ್ತೆ, ಯಾರ ತಲೆದಂಡ ಪಡೆಯುತ್ತೆ, ಯಾರ ವಿರುದ್ಧ ಕ್ರಮ ಆಗುತ್ತೆ, ಯಾರನ್ನ ಉಚ್ಚಾಟನೆ ಮಾಡುತ್ತೆ ಅನ್ನೋದು ಸಿಟಿ ರವಿ ಅವರು ಸಲ್ಲಿಸಲಿರುವ ವರದಿ ಮತ್ತು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ ಅವಲಂಬಿಸಿದೆ. ರಾಷ್ಟ್ರಮಟ್ಟದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ದೇಣಿಗೆ ಅವ್ಯವಹಾರ ಇಡೀ ದೇಶದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದೆ. ದೇಶದ ಕೋಟ್ಯಾಂತರ ರಾಮ ಭಕ್ತರು ಅಯೋಧ್ಯೆಗೆ ದಾನ ಮಾಡಿದ್ರು, ದೇಣಿಗೆ ನೀಡಿದ್ರು, ತಮ್ಮ ಕೈಲಾದ ಕೊಡುಗೆಯನ್ನ ಕೊಟ್ಟಿದ್ರು. ಅದೆಲ್ಲವೂ ರಾಮ ಮಂದಿರದಲ್ಲೇ ಇದ್ದ ಕೆಲವರ ಪಾಲಾಗಿದೆ. ಹಲವರು ಆಸ್ತಿ ಖರೀದಿ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿಗಳನ್ನ ದೋಚಿದ್ದಾರೆ. ಅದೀಗ ಸಾಬೀತಾಗ್ತಾ ಇದೆ. ನಿಖರವಾಗಿ ಎಷ್ಟು ಕೋಟಿಯ ದೇಣಿಗೆ ಅವ್ಯವಹಾರ ನಡೆದಿದೆ ಅನ್ನೋದು ಎಸ್ಐಟಿ ತನಿಖೆಯಿಂದ ಬಹಿರಂಗ ಆಗಬೇಕು. ಆದರೆ ಅವ್ಯವಹಾರ ಆಗಿರುವ ದೇಣಿಗೆ ಕೋಟ್ಯಾಂತರ ರೂಪಾಯಿಗಳಲ್ಲಿದೆ ಅನ್ನೋದಂತೂ ನಿಜ. ಉತ್ತರ ಪ್ರದೇಶದ ಸರ್ಕಾರ ನೇಮಿಸಿದ ಎಸ್ಐಟಿ ತಂಡ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದ್ದು, ಹಲವು ಆಘಾತಕಾರಿ ಅಂಶಗಳು ಈ ವರದಿಯಲ್ಲಿ ಬಯಲಾಗಿದೆ. ದೇಣಿಗೆ ಹಣ ಮತ್ತು ಚಿನ್ನ, ಬೆಳ್ಳಿ ಹೊಡೆಯೋಕೆ ಸಂಚನ ರೂಪಿಸಿದ್ದು ಬಯಲಾಗಿದೆ. ಬರೀ ಸಂಚನ ರೂಪಿಸಿದ್ದಲ್ಲ, ಕೋಟ್ಯಾಂತರ ರೂಪಾಯಿಯನ್ನ ದೋಚಿದ್ದಾರೆ ಮತ್ತು ಈ ಸಂಚಿನಲ್ಲಿ ಹಲವರು ಭಾಗಿ ಆಗಿರುವ ಬಗ್ಗೆ ವರದಿ ಉಲ್ಲೇಖಿಸಿದೆ. ಅವರ ವಿರುದ್ಧ ಎಫ್ಐಆರ್ ದಾಖಲಿಸೋದು, ಗಂಭೀರ ಸ್ವರೂಪದ ತನಿಖೆ, ಈ ರೀತಿಯ ಹಲವಾರು ಕ್ರಮಗಳನ್ನ ಮಧ್ಯಂತರ ವರದಿಯಲ್ಲಿ ಶಿಫಾರಸು ಮಾಡಲಾಗಿತ್ತು. ನಂತರ ಉತ್ತರ ಪ್ರದೇಶದ ಸರ್ಕಾರ ವರದಿಯಲ್ಲಿ ಉಲ್ಲೇಖಿಸಿರುವ ಅನೇಕರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿ ಕೆಲವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಪ್ಪಿಸಲಾಗಿದೆ. ವಿಚಾರಣೆ ಮುಂದುವರೆದಿದೆ. 15 ದಿನಗಳ ಒಳಗೆ ಪೂರ್ಣ ವರದಿ ಎಸ್ಐಟಿ ಸಲ್ಲಿಕೆ ಮಾಡುತ್ತೆ. ಈ ನಡುವೆ ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಚಂಪತ್ ರಾಯ್ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ. ಇವರಿಬ್ಬರೂ ಈ ದೇಣಿಗೆ ಅವ್ಯವಹಾರದಲ್ಲಿ ಸೂತ್ರಧಾರರು ಅಂತ ಆರೋಪ ಮಾಡಲಾಗಿತ್ತು. ಟ್ರಸ್ಟ್ನ ಗಮನಕ್ಕೆ ಬಾರದೆ ಕೋಟ್ಯಾಂತರ ರೂಪಾಯಿಗಳನ್ನ ಹೇಗೆ ಲಪಟಾಯಿಸೋದಕ್ಕೆ ಸಾಧ್ಯ ಮತ್ತು ಇವರ ಕಾರು ಚಾಲಕರೇ ಇದರಲ್ಲಿ ಭಾಗಿಯಾಗಿರೋದು ಇವರಿಗೆ ಗೊತ್ತಿರದೇ ಇರೋದಕ್ಕೆ ಸಾಧ್ಯನಾ? ಈಗ ಇವರ ವಿರುದ್ಧವೂ ತನಿಖೆ ನಡೆಯುತ್ತೆ. ಇವರಿಬ್ರು ವಿಎಚ್ಪಿ ಮತ್ತು ಆರ್ಎಸ್ಎಸ್ ನಾಯಕರು ಅನ್ನೋದು ಗಮನಿಸಬೇಕಾಗಿರುವ ಸಂಗತಿ. ಈ ನಡುವೆ ಆಮ್ ಆದ್ಮಿ ಪಕ್ಷ ಮತ್ತು ಎಸ್ಪಿ ಹಾಗೆ ಕಾಂಗ್ರೆಸ್ ಈ ಅವ್ಯವಹಾರದ ಬಗ್ಗೆ ಕಟು ಪದಗಳಲ್ಲಿ ಟೀಕಿಸಿವೆ. ಅರವಿಂದ್ ಕೇಜ್ರಿವಾಲ್ ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ಪ್ರಕರಣದಲ್ಲಿ ಕೆಳ ಹಂತದ ಅಧಿಕಾರಿಗಳನ್ನ ಸಿಲುಕಿಸಿ ದೊಡ್ಡ ಹಂತದ ಅಧಿಕಾರಿಗಳನ್ನ ರಕ್ಷಿಸಲಾಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡ್ತಿವೆ. ಇದರಲ್ಲಿ ನೀವು ರಾಜಕೀಯ ಮಾಡಬೇಡಿ, ರಾಮ ಭಕ್ತರನ್ನ ಕೆರಳಿಸಬೇಡಿ ಅಂತ ಮುಖ್ಯಮಂತ್ರಿ ಆದಿತ್ಯನಾಥ್ ವಿಪಕ್ಷಗಳನ್ನ ಎಚ್ಚರಿಸಿದ್ದಾರೆ. ವಿಷಯ ಏನು ಅಂದ್ರೆ, ಉತ್ತರ ಪ್ರದೇಶದಲ್ಲಿ ಸಣ್ಣ ಕಳ್ತನ ಪ್ರಕರಣಗಳಿಗೂ ಅದರಲ್ಲಿ ಏನಾದರೂ ಮುಸ್ಲಿಮರು ಭಾಗಿಯಾಗಿದ್ರೆ ಬುಲ್ಡೋಸರ್ ಹರಿಸುವ ಆದಿತ್ಯನಾಥ್ ಸರ್ಕಾರ ದೇವರ ಹೆಸರಲ್ಲಿ ಭಕ್ತರು ದೇಣಿಗೆಯಾಗಿ ನೀಡಿದ ಹಣವನ್ನ ಲಪಟಾಯಿಸಿ ಅವರ ನಂಬಿಕೆಗೆ ಮತ್ತು ದೇವರಿಗೆ ದ್ರೋಹ ಬಗೆದ ಈ ಆರೋಪಿಗಳ ಮನೆ ಮೇಲೆ ಇನ್ನೂ ಬುಲ್ಡೋಜರ್ ಅನ್ನ ಹರಿಸಲಾಗಿಲ್ಲ. ಇದು ಆದಿತ್ಯನಾಥ್ ಅವರ ನ್ಯಾಯ. ರಾಮನನ್ನ ತನ್ನ ರಾಜಕೀಯದ ಟ್ರಂಪ್ ಕಾರ್ಡ್ ಆಗಿ ಬಳಸಿದ ಮತ್ತು ಈಗಲೂ ಬಳಸ್ತಾನೆ ಇರುವ ಬಿಜೆಪಿ, ನರೇಂದ್ರ ಮೋದಿ, ಅಮಿತ್ ಶಾ ಇಲ್ಲಿ ತನಕ ಈ ಹಗರಣದ ಬಗ್ಗೆ ಮಾತಾಡಿಲ್ಲ. ದೇವರ ಹೆಸರಲ್ಲಿ ಎಲ್ಲವನ್ನ ಮಾಡುವ ಬಿಜೆಪಿ ದೇವರ ಹೆಸರಲ್ಲೇ ಹಣವನ್ನ ಲಪಟಾಯಿಸುವ ಜನರನ್ನ ಇಲ್ಲಿ ತನಕ ಪತ್ತೆ ಹಚ್ಚೋಕೆ ಸಾಧ್ಯವಾಗಿಲ್ಲ ಅಂತಂದ್ರೆ ಏನ್ ಅನ್ಬೇಕು?
ಇಷ್ಟು ದೊಡ್ಡ ಧಾರ್ಮಿಕ ಕೇಂದ್ರದಲ್ಲಿ ಮತ್ತು ಜನರ ಭಾವನೆಯನ್ನೇ ಬಂಡವಾಳವನ್ನಾಗಿಸಿ ಬಂಡವಾಳ ಸಂಗ್ರಹಿಸ್ತಾ ಇದ್ದ ಒಂದು ಕೇಂದ್ರದಲ್ಲಿ ಭಕ್ತರು ಕೊಟ್ಟಿರುವ ದೇಣಿಗೆಯನ್ನ ಸರಿಯಾಗಿ ಎಣಿಸೋಕೆ ಸಾಧ್ಯವಾಗದೆ ಅಥವಾ ಅದರ ಮೇಲೆ ನಿಗಾ ಇರಿಸೋಕೆ ಸಾಧ್ಯವಾಗದೆ ಇರೋದು ಯಾರ ವೈಫಲ್ಯ? ಇದರ ಎಲ್ಲಾ ಪ್ರಚಾರ ತಗೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾಲುದಾರಿಕೆ ಇಲ್ವಾ? ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ವ ಅವರಿಗಿಲ್ವಾ? ಬೇರೆಯವರಿಗೆ ಬಿಡಿ, ಕನಿಷ್ಠ ರಾಮ್ ಭಕ್ತರಿಗಾದ್ರೂ ಉತ್ತರಿಸಬೇಕು ಅಂತ ಅನ್ಸೋದಿಲ್ವಾ? ನಮ್ ಜನಕ್ಕೆ ಯಾವತ್ತು ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಜನರ ನಂಬಿಕೆಯನ್ನೇ ಬಂಡವಾಳವನ್ನಾಗಿಸಿ ಈ ರೀತಿ ಹಣ ಸಂಗ್ರಹಿಸಿ ಅದರ ದುರುಪಯೋಗ ಆಗೋದು ಹೊಸ ವಿಚಾರವೇನೂ ಅಲ್ಲ. ಪಕ್ಕದಲ್ಲಿ ಒಬ್ಬ ಸಾಯ್ತಾ ಇದ್ರು, ಹಸಿವಿನಿಂದ ಬಳಲ್ತಾ ಇದ್ರು, ₹1 ಬಿಚ್ಚದ ನಮ್ಮ ಜನ ದೇವರು ಕೇಳಿಲ್ಲ ಅಂದ್ರೂ ದೇವಸ್ಥಾನದ ಹುಂಡಿಗೆ ಹಾಕೋಕೆ ಮುಂಚೂಣಿಯಲ್ಲೇ ನಿಂತಿರ್ತಾರೆ. ಇದು ಬರೀ ಅಯೋಧ್ಯೆಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಎಲ್ಲಾ ಕಡೆಯಲ್ಲೂ ಧಾರ್ಮಿಕ ನಂಬಿಕೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಮತ್ತು ಈ ತರದ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರೋದು ನಡೀತಾನೆ ಇದೆ. ಜನ ನಿಜವಾಗಿಯೂ ಧರ್ಮ ಮಾಡುವ, ಧರ್ಮವನ್ನ ಅನುಸರಿಸುವ ಮಾರ್ಗವನ್ನ ಬಿಟ್ಟು ಈ ರೀತಿ ಯಾವುದೋ ಒಂದು ಕೇಂದ್ರಕ್ಕೆ ಹಣ ನೀಡೋದು ಮತ್ತದು ದುರುಪಯೋಗ ಆಗೋದು, ವಂಚನೆ ಆಗೋದು ಮತ್ತಾಗ್ತಿದೆ. ಮತ್ತೆ ಜನ ಇದನ್ನೇ ಮಾಡ್ತಿದ್ದಾರೆ. ನಮ್ಮದೇ ಸುತ್ತಮುತ್ತ ನೂರಾರು ಜನ ಬಡವರಿದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡೋರಿದ್ದಾರೆ. ಶಾಲೆಗೆ ಹೋಗೋಕ್ಕಾಗದ, ಫೀಸ್ ಕಟ್ಟೋಕ್ಕಾಗದ, ಬ್ಯಾಗನ್ನು ತೆಗೆದುಕೊಳ್ಳೋಕ್ಕಾಗದ, ಒಂದು ಶೂ ಅನ್ನು ಕೊಂಡ್ಕೊಳ್ಳೋಕ್ಕಾಗದ ಅನೇಕ ಬಡ ಮಕ್ಕಳಿದ್ದಾರೆ. ಇಂತಹ ಜನರಿಗೆ ಸಹಾಯ ಮಾಡೋದ್ರಲ್ಲಿ ನಿಜವಾದ ಧರ್ಮ ಪಾಲನೆ ಮತ್ತು ದೇವರನ್ನ ಕಾಣುವ ಮಾರ್ಗ ಇದೆ. ಧರ್ಮ ಪಾಲನೆ ಈ ರೀತಿಯಲ್ಲಿ ಸಾಗಬೇಕು. ಆದರೆ ಜನ ಇದರಿಂದ ಪಾಠ ಕಲಿತು ಬದಲಾಗೋದಿಲ್ಲ ಮತ್ತು ಅವರನ್ನ ಗುರಾಣಿಯಾಗಿಸಿ ಧಾರ್ಮಿಕತೆ ಹೆಸರಲ್ಲಿ ರಾಜಕೀಯ ಮಾಡುವ ಮತ್ತು ಹಣ ಮಾಡುವ ಜನ ಕೂಡ ಬದಲಾಗೋದಿಲ್ಲ. ಮೋಸ ಹೋಗೋರಿರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಈ ಮಾತು ಇಲ್ಲಿಗೂ ಅನ್ವಯಿಸುತ್ತೆ. ಬಹುಶಃ ಇದೆಲ್ಲವನ್ನ ನೋಡಿ ರಾಮ ನಗ್ತಾ ಇರ್ಬೋದೇನೋ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.